ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಇದನ್ನೇ ಬ್ಯಾಂಕಾಕ್ ಅಲ್ಲಿ ಬ್ಯಾಂಕಾಕ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಇವಾಗ ತಾನೇ ಚೆಕ್-ಇನ್ ಆಗಿದ ತಕ್ಷಣ ರೂಮ್ ಟೂರ್ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಳೆ ಬರ್ತಾ ಇದೆ ಹೊರಗಡೆ. ಇವತ್ತು ಏನು ಮಾಡೋದು ಗೊತ್ತಿಲ್ಲ. ನಾನು ಇವತ್ತು ಅನ್ಕೊಂಡಿದ್ದೆ ಚಾಚು ಚಾಕ್ ಮಾರ್ಕೆಟ್ಗೆ ಹೋಗೋಣ ಅಂತ. ಇವಾಗ ನೋಡೋಣ ಏನು ಪ್ಲಾನ್ ಅಂತ. ಫಸ್ಟ್ ರೂಮ್ ಟೂರ್ ಮಾಡಿಬಿಡೋಣ. ಎಂಟರ್ ಆಗಿದ ತಕ್ಷಣ ಒಂದು ಮಿರರ್, ಇದು ನಂದು ಔಟ್ಫಿಟ್. ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಇಲ್ಲಿ ಬೇಬಿ ಅವರಿದ್ದಾರೆ. ಬೇಬಿ ಔಟ್ಫಿಟ್ ಸ್ಟೈಲ್ ಮಾಡ್ತಿದ್ದಾರೆ. ಇದೊಂದು ವಾರ್ಡ್ರೋಬ್. ಅಲ್ಲಿಂದ ಬಂದರೆ ಇದು ವಾಶ್ರೂಮ್, ಬಾತ್-ಟಬ್, ದೊಡ್ಡ ಮಿರರ್. ಇಲ್ಲಿ ಬಂದರೆ ಶವರ್ ಪ್ಲೇಸ್. ಬಾತ್ ಟಬ್ ತೋರಿಸ್ದೆ. ಏನು ಬಾತ್ ಟಬ್ ತೋರಿಸು ಅಂತೆ. ಇದು ಒಂದು ದೊಡ್ಡ ರೂಮ್, ಬಿಗ್ ಸೈಜ್ ಕಿಂಗ್ ಸೈಜ್ ಬೆಡ್. ಅಲ್ಲೊಂದಿದೆ ಸೋಫಾ, ಜಿಯನ್ಗೋಸ್ಕರ ಟಿವಿ, ವರ್ಕ್ ಪ್ಲೇಸ್. ಸೇಮ್ ಚಿಯಾಂಗ್ ಮಾಡಿದ್ವಲ್ಲ ಅದೇ ಹೋಟೆಲ್. ವ್ಯೂ ಚೆನ್ನಾಗಿದೆ. ಔಟ್ಸೈಡ್ ಹೋಗಿಲ್ಲ. ವ್ಯೂ ಈ ಥರ ಇದೆ. ವ್ಯೂ ನೋಡ್ಬೋದು. ವ್ಯೂ ತುಂಬ ಚೆನ್ನಾಗಿದೆ. ನೈಟ್ ಇನ್ನೂ ಚೆನ್ನಾಗಿರುತ್ತಲ್ವ ಚಂದ ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಜಿಯು ಬ್ಯಾಂಕಾಕ್ ಅಂದರೆ ಖುಷಿ ಅಂತೆ. ಯಾಕೆಂದರೆ ಬ್ಯಾಂಕಾಕು ಲಾಸ್ಟ್ ಸ್ಟಾಪ್ ಅಂದರೆ ಟಾಯ್ಸು ಶಾಪಿಂಗ್ ಎಲ್ಲ ಮಾಡ್ಬೋದಂತ. ನಾನು ವೆಕೇಶನ್ ಬಂದಾಗಿಂದ ಅಗಾರೋ ಅವ್ರದ್ದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾವು ಕ್ಯಾಬ್ ತಗೊಂಡು ಐಕಾನ್ ಸಿಎಂ ಮಾಲ್ಗೆ ಹೊರಟ್ವಿ. ಐಕಾನ್ ಸಿಎಂ ಮಾಲು ನಮ್ಮ ಹೋಟೆಲಿಂದ ಜಸ್ಟ್ 1 ಕಿಲೋಮೀಟರ್ಸ್ ಅಷ್ಟೇ ದೂರ ಇದ್ದಿದ್ದು. ಬಟ್ ಆದರೂ ನಾವು ಕ್ಯಾಬ್ ತೊಗೊಂಡ್ವಿ. ಯಾಕೆಂದರೆ ಜಿಯನ್ ಹಿಡ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ. ಐಕಾನ್ ಸಿಎಂ ಮಾಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಒಂದು ಹೈ ಎಂಡ್ ಮಾಲ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದರೆ ಇಲ್ಲಿ ಮಾಲ್ ಒಳಗಡೆನೇ ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಅದನ್ನು ನಾನು ನೋಡಬೇಕಿತ್ತು. ಅದಕ್ಕೆ ಹೋಗಿ ನೋಡಿದೆ. ನನಗೆ ಫುಲ್ ಶಾಕ್ ಆಯಿತು. ಮಾಲ್ ಒಳಗಡೆ ಫ್ಲೋಟಿಂಗ್ ಮಾರ್ಕೆಟ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಫುಡ್ ಎಷ್ಟೊಂದು ವೆರೈಟೀಸ್ ಇತ್ತು ಅಂದರೆ ನೀವು ಥಾಯ್ ಫುಡ್ ತಿನ್ನಬೇಕಂದ್ರೆ ಇಲ್ಲಿಗೆ ಹೋಗಲೇಬೇಕು. ಎಲ್ಲ ವೆರೈಟೀಸ್ ನಿಮಗೆ ಸಿಗುತ್ತೆ. ಇಲ್ಲಿ ಐಕಾನ್ ಸಿಎಂ ಹತ್ರ ಒಳಗಡೆನೆ ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಮಾಲ್ ಒಳಗಡೆ ಕೆಳಗಡೆ ಫುಲ್ ಫುಡ್ ಕೋರ್ಟು. ಫುಲ್ ಫುಡ್ ಎಲ್ಲಿ ನೋಡಿದ್ರು ಫುಡ್. ಏನು ತಗೊಳ್ಳೋದು ಏನು ಬಿಡೋದು ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಕಡೆ ಫ್ಲವರ್ಸ್ ಇತ್ತು, ವಾಟರ್ ಇತ್ತು, ಮತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಫುಲ್ ಒಂದು ಏನಂದರೆ ಮಿನಿ ಥಾಯ್ಲ್ಯಾಂಡ್ ನೋಡ್ದಂಗೆ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಆಯಿತು. ಮತ್ತು ಫುಡ್ ನೀವು ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಅಂತ. ನಾವೊಂದು ಫ್ರೈಡ್ ರೈಸ್ ಮತ್ತು ಚಂದುಗೆ ಪ್ರಾನ್ಸ್ ಅಂದರೆ ಇಷ್ಟ. ಅವರು ಇದು ಪ್ರಾನ್ಸ್ ತಗೊಂಡ್ರು. ಚಂದು ಅವ್ರ ಫೇವ್ರೇಟ್ ತಗೊಂಡ್ರು. ಹೇಗೆ ಚಂದು ಮಾಲ್ ಒಳಗಡೆ ಫ್ಲೋಟಿಂಗ್ ಮಾರ್ಕೆಟ್. ಇದು ನಂದು. ಹೊರಗಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್. ಮತ್ತು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನ ಕೂಡ ಜಾಸ್ತಿ. ಎರಡು 3 ರೌಂಡ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸುತ್ತಾಡಿದೆ. ಏನು ತಿನ್ನೋದು ಅಂತ ಎಲ್ಲ ತಿನ್ಬೇಕನ್ಸುತ್ತೆ. ಕೊನೆಗೆ ಆಮೇಲೆ ಇದು ಟೆಂಡರ್ ಕೊಕೊನಟ್ ಈ ಥರ ಮಾಡಿ ಇಟ್ಟಿದ್ರು. ಅದು ನೋಡಿ ಇಷ್ಟ ಆಯಿತು. ನೋಡಿ ಇಲ್ಲಿ ಕ್ರೊಕೊಡೈಲ್ ಕೂಡ ಇದೆ. ಒಂದು ಫುಲ್ ಬ್ಲಾಗ್ ನೋಡಿ, ನಿಮಗೊಂದು ಸರ್ಪ್ರೈಸ್ ಕೂಡ ಇದೆ. ಅದಾದಮೇಲೆ ನೋಡಿ ಎಷ್ಟು ವೆರೈಟೀಸ್ ಸೀ ಫುಡ್ಸ್ ಇದೆ ಇಲ್ಲಿ ಅಂತ. ಎಲ್ಲ ಫ್ರೈಡ್ ಆಗಿರ್ಬೋದು, ಗ್ರಿಲ್ಡ್ ಆಗಿರ್ಬೋದು, ಎಲ್ಲ ವೆರೈಟೀಸ್ ಸಿಗುತ್ತೆ. ಕಂಪೇರಿಟಿವ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್, ಯಾಕೆಂದರೆ ಮಾಲ್ ಒಳಗಡೆ ಇರೋದ್ರಿಂದ. Yeah, but when off I go, pretty afternoon, it's
ಕೋಕೋನಟ್ ಮತ್ತೆ ಇದು ಚಿಕನ್ ತಾಯಿ. ಫ್ರೆಂಡ್ಸ್ ಏನ್ ಗೊತ್ತಾ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತು ಲೋಕಲ್ಸ್ ಜಾಸ್ತಿ ಇರಂಗಿದ್ದಾರೆ, ವೀಕೆಂಡ್ ಆಗಿರೋದ್ರಿಂದ. ಫುಡ್ ಎಷ್ಟು ಫುಡ್ ನೋಡಿದ್ರು ಸಮಾಧಾನ ಆಗ್ತಿಲ್ಲ, ಅಷ್ಟು ಫುಡ್ ಇದೆ. ಎಷ್ಟು ತಿನ್ನೋದು ಗೊತ್ತಿಲ್ಲ. ಆನಿಮಲ್ ಫುಡ್ ಅಂದ್ರೆ ಇಲ್ಲಿ ಕ್ರೊಕೊಡೈಲ್ ಇತ್ತು, ಅದಕ್ಕೆ ಕ್ರೊಕೊಡೈಲ್ ನೋಡ್ಬಿಟ್ಟು ಆನಿಮಲ್ ಫುಡ್ ಅಂತದ್ದು. ಮತ್ತೆ ಸೀ ಫುಡ್ ಚೆನ್ನಾಗಿದೆ. ತಿಂದಿದ್ದೆಲ್ಲ ಆದಮೇಲೆ ಅದನ್ನು ಎಲ್ಲ ಅರಗಿಸ್ಬೇಕಾನೆ, ಫುಲ್ ಮಾಲ್ ನೋಡ್ಬೇಕಾನೆ. ಸೊ ಮಾಲ್ ನೋಡೋಕ್ಕೆ ಅಂತ ನಾವು ಹೊರಟ್ವಿ. ಅದು ಇನ್ನೊಂದು ಅದ್ಭುತ ಅಂತಲೇ ಹೇಳ್ಬೋದು. ಮಾಲ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಎಷ್ಟೊಂದು ಮಾಲ್ಸ್ ನೋಡಿದ್ದೀನಿ, ಎಲ್ಲ ಕಡೆ ಮಾಲ್ಸ್ ನೋಡಿದ್ದೀನಿ, ಬಟ್ ಈ ಮಾಲ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ಆ್ಯಂಬಿಯನ್ಸ್ ಆಗಿರ್ಬೋದು, ಎಲ್ಲ ಸೂಪರ್ಬ್ ಆಗಿದೆ. ಔಟ್ಸೈಡ್ ಕೂಡ ಅಷ್ಟೇ, ನಿಮಗೆ ಔಟ್ಸೈಡ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಫ್ರೆಂಡ್ಸ್ ಇನ್ನು ಹೊರಗಡೆ ಇದ್ದೀವಿ. ಹೊರಗಡೆ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಹೊರಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಮುಂದೆ ರಿವರ್ ಇದೆ. ಸೊ ಇನ್ನು ಒಳಗಡೆ ಹೋಗಿ ನೋಡಬೇಕು. ತುಂಬ ದೊಡ್ಡ ಮಾಲು. ನಾವು ನೋಡಿದ್ರೆ ಸಖತ್ ದೊಡ್ಡದ ಚೆಂದು ಇರ್ಬೇಕಲ್ವಾ. ಸೊ ನಾವು ನೋಡಿರೋದ್ರಲ್ಲಿ ಸೊ ಅಂದರೆ ದೊಡ್ಡದು ಅಂದರೆ ನಾವು ಇಲ್ಲಿಗೆ ದೊಡ್ಡ ದುಬೈ ಮೇಲೆ ದೊಡ್ಡದ ಇದಕ್ಕಿಂತ. ಸೊ ಇಲ್ಲಿಗೆ ಇದೆ ದೊಡ್ಡ ಮಾಲು. ಒಳಗಡೆ ಎಲ್ಲ ಹೋಗಿ ನೋಡಬೇಕು ಹೇಗಿದೆ ಅಂತ. ಸೊ ಇವಾಗ ಸುಮ್ಮನೆ ಬಂದಿದ್ದು. ಇವತ್ತು ಫುಲ್ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಮತ್ತೆ ಆಮೇಲೆ ಬರೋ ಪ್ಲ್ಯಾನ್ ಇದೆ. ಯಾಕೆ ನಮ್ಮ ಹೋಟೆಲ್ಗೆ ಇದು ತುಂಬ ಹತ್ರ ಇದೆ. ಸೈಡ್ ಬಂದಿದ ತಕ್ಷಣ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅದ್ರ ಮಧ್ಯೆ ಮಾಲ್, ಮತ್ತು ಮುಂದೆ ಹೋಗ್ತಾ ಇರುತ್ತೆ ರಿವರು, ಅಲ್ಲಿ ಬೋಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಅವ್ರದ್ದೇ ಒಂದು ಫೌಂಟೇನ್ ಇದೆ, ಮತ್ತು ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಇರುತ್ತೆ ನೋಡಿ. ಈ ಥರ ಫೌಂಟೇನ್ ಕೂಡ ಇದೆ, ಇಲ್ಲಿ ಶೋ ಕೂಡ ಇದೆ ನೈಟು. ಸೊ ಅದು ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ರಿವರ್ ಇದೆ, ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ. ನೈಟ್ ಲೈಟ್ಸ್ ಎಲ್ಲ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಈ ಮಾಲಲ್ಲಿ ಇನ್ನೊಂದೇನು ಗೊತ್ತಾ, ಎಲ್ಲ ಕಡೆ ಗೋಲ್ಡ್ ಆಯಿತಾ. ಸೊ ಎಲ್ಲಿ ನೋಡಿದ್ರು ಗೋಲ್ಡೇ ಫುಲ್ ಕಾಣಿಸೋದು. ನೀವು ವಾಶ್ರೂಮಲ್ಲಿ ಕೂಡ ನೋಡಬೇಕು. ನಾನು ಶೂಟ್ ಮಾಡಲಿಲ್ಲ ವಾಶ್ರೂಮಲ್ಲಿ ಕೂಡ ಫುಲ್ ಗೋಲ್ಡ್ ಎಲ್ಲಾನು. ಸೊ ನಾನು ಲಂಡನ್ ಮಾಲು ಮತ್ತು ದುಬೈ ಆದಮೇಲೆ ನಾನು ಇದೇ ಮಾಲ್ ಫುಲ್ ನಾನು ಒಂದು ವ್ಲಾಗಲ್ಲಿ ಪೂರ್ತಿ ತೋರಿಸ್ತಿರೋದು. ಯಾಕೆಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಫ್ಲೋರ್ಸ್ ಇದೆ ಮತ್ತು ಎಲ್ಲ ಕಡೆ ಲೈಟ್ಸು ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ಐಯನ್ ಬ್ರ್ಯಾಂಡ್ಸ್ ಇರೋದು, ಡಿಯೋರು ಮತ್ತು ಲೂಯಿಟಾನು, ಸೊ ಗೂಚಿ ಈ ಥರದೇ ಇರೋದು ಆಲ್ಮೋಸ್ಟ್ ಎಲ್ಲ ಚಂದು. ಆ ಕಡೆ ಏನೋ ನೋಡ್ಬೇಕು ಬೇರೆ ಏನಾದ್ರು ಇದೆ ಅಂತ. ಇವಾಗ ನೋಡಿದ ಪ್ರಕಾರ ಎಲ್ಲ ಸ್ವಲ್ಪ ಹೈ ಎಂಡ್ ಬ್ರ್ಯಾಂಡ್ಸ್ ಈ ಕಡೆ ಸೈಡ್ ಇರೋದು. ಮುಂದೆ ಇನ್ನೂ ಹಿಂಗೆ ಹೋಗ್ತಾ ಇದ್ದೀವಿ. ಡಿಯೋರ್ ಅಲ್ಲೂ ಒಂದಿದೆ, ಅಲ್ಲೂ ಒಂದಿದೆ. ಜಿಯಾನ್ಗಂತೂ ಮಾಲ್ಸ್ ಅಂದರೆ ತುಂಬ ಇಷ್ಟ. ಅವನು ಇಲ್ಲೂ ಕೂಡ ನಾವು ನೋಡ್ತಿರ್ತಾರೆ, ನಾವು ಎಷ್ಟೊಂದು ಸರಿ ಮಾಲ್ಗೆ ಹೋಗ್ತಿರ್ತೀವಿ. ಸೊ ಹೋಗಿ ಅಲ್ಲೆಲ್ಲ ಓಡಾಡಿಕೊಂಡು ಆಟ ಆಡಿಕೊಂಡು ನೋಡಿ. ಕೂತ್ಕೊಳ್ಳೋಕೆ ಮಾಡಿರೋದು ಕೂಡ ಗೋಲ್ಡ್ ಥರನೇ. ಎಲ್ಲ ಪಾಟ್ಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲ ಗೋಲ್ಡೇ. ಎಲ್ಲ ಬ್ರ್ಯಾಂಡ್ಸ್ ನಿಮಗೆ ತುಂಬ ಹೈ ಎಂಡ್ ಬ್ರ್ಯಾಂಡ್ಸ್ ಏನಾದ್ರು ನೀವು ಶಾಪಿಂಗ್ ಮಾಡಬೇಕಂದಿದ್ರೆ ಲೂಯಿಟನ್ ಆಗಿರ್ಬೋದು, ಗೂಚಿ ಈ ಥರದೆಲ್ಲ ಏನಾದ್ರು ಶಾಪಿಂಗ್ ಮಾಡ್ಕೋಬೇಕು ಅಂತಿದ್ರೆ ಇದು ಬೆಸ್ಟ್ ಮಾಲ್ ಇದು. ಏಕೆಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ಮತ್ತು ನಾವು ಇಲ್ಲಿ ಹೋದ್ವಿ ಈ ಕಾಫಿ ಶಾಪ್ಗೆ, ತುಂಬ ಕ್ಯೂ ಇತ್ತು ಒಳಗಡೆ ಹೋಗೋದಕ್ಕೇ. ಸೊ ಆಲ್ಮೋಸ್ಟ್ ಕಡಿಮೆ ಆಗಿದ್ರು ನಾವು ಹೋಗೋಷ್ಟಲ್ಲಿ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು ಐಟಮ್ಸ್ ಎಲ್ಲ. Some smile back, some might not. I'm always looking for a shade when it's hot. I've been low key and I'm trying to stop. Goddamn feeling good. Yeah, but when off I go. Pretty afternoon, it's 4:30. Looking at the sky. ಬೆಳಗ್ಗೆ ಏನು ತಿನ್ನಲಿಲ್ವಲ್ಲ,
ಅದಕ್ಕೆ ಈವ್ನಿಂಗ್ ಬಂದು ಚೆನ್ನಾಗಿ ತಿಂದ್ವಿ. ಇವಾಗೆಲ್ಲ ಒಂದು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಇದು ನೇಮ್ ಬಂದು ಏನು ಅರಾಬಿಕಾ ಅಲ್ಲ, ಏನದು ಪರ್ಸೆಂಟ್ ಅರಾಬಿಕಾ ಅಂತ ಪರ್ಸೆಂಟ್ ಅರಾಬಿಕಾ. ಸ್ವಲ್ಪ ಏನೋ ಎಕ್ಸ್ಪೆನ್ಸಿವ್, ಅದಕ್ಕೆ ಒಂದೇ ತೊಗೊಂಡಿದ್ದಾನೆ. ಅದಕ್ಕೆ ಜಿಯನ್ ಒಂದು ಐಸ್ ಕ್ರೀಮ್ ಬೇಕು ಅಂತ ಅವ್ನಿಗೊಂದು ಐಸ್ ಕ್ರೀಮು. ಅವ್ನು ಐಸ್ ಕ್ರೀಮ್ ಆಲ್ರೆಡಿ ಸೋಲ್ಡ್ ಔಟ್ ಅಂದರು. ಆಮೇಲೆ ನಾನು ಸ್ವಲ್ಪ ನೋಡಿ ಚಿಕ್ಕದು ಸ್ಮಾಲ್ ಇದ್ದಾರೆ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಇದೆ ಅಂದ್ಬಿಟ್ಟು ಕೊಟ್ಟರು ಫೈನಲಿ. ಸೊ ಇವಾಗ ಇಲ್ಲಿ ಕುಡಿತಾ ಇದ್ದೀವಿ. ಇಮೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲ ಅಲ್ಲ. ಕೆಳಗಡೆ ಒನ್ ಆಫ್ ದ ಮೇನ್ ಮಾಲ್ಸ್ ಐತೆ. ಇವಾಗ ಎಲ್ಲ ಲಕ್ಸುರಿ ಶೋರೂಮ್ಸು, ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲರದು ಇಲ್ಲೇ ಇದೆ. ಸೊ ಎಲ್ಲ ಸ್ವಲ್ಪ ಜಾಸ್ತಿನೇ. ಅವನೇನಾದರೂ ತರಲೆ ಮಾಡ್ತಾನೆ ಇರ್ತಾನೆ. ಸೊ ಮಾಲ್ ನೋಡೋದಕ್ಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಝಾರಾ ನೋಡಿದ್ವಿ. ಝಾರಾ ನಮಗೇನೋ ನಮ್ಮಲ್ಲೇ ಚೆನ್ನಾಗಿ ಅನಿಸುತ್ತೆ. ಪ್ರೈಸು ಕೂಡ ಅಷ್ಟೇ. ಸೊ ಝಾರಾ ಒಂದು ನೋಡ್ಕೊಂಡು ಬಂದ್ವಿ. ಬೇರೆದೆಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನು ಶಾಪಿಂಗ್ ಮಾಡೋ ಐಡಿಯಾ ಎಲ್ಲ ಏನಿಲ್ಲ. ಶಾಪಿಂಗನ್ನ ಸಪ್ರೇಟಾಗಿ ಅದು ಬೇರೆ ವಿಡಿಯೋ ಮಾಡಿದಾಗ ಎಲ್ಲೆಲ್ಲಿ ಮಾಡ್ಬೋದು ಶಾಪಿಂಗು ಅಂತ. ವೆಕೇಷನ್ಗೆ ಬಂದಾಗ ನಾನು ಡಯಟ್ ನೋಡೋದಾಗಿರ್ಬೋದು, ಟ್ಯಾನ್ ಆಗ್ತೀವಿ ಅನ್ನೋದಾಗಿರೋದು, ಅದೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಡ್ತೇನೆ ನಾನು. ಬಟ್ ಅನಿಸ್ತಾ ಇರುತ್ತೆ, ಬಟ್ ಆದರೂ ದಪ್ಪ ಆಗ್ತೀನಿ ಇಲ್ಲ ಟ್ಯಾನ್ ಆಗ್ತೀನಿ ಅಂತ. ಬಟ್ ಆದರೂ ಅದೆಲ್ಲ ಇರಲಿ, ಮನೆಗೆ ಹೋದ್ಮೇಲೆ ಸರಿ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡಿ ಸ್ಟಾರ್ಬಕ್ಸ್, ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಸ್ಟಾರ್ಬಕ್ಸ್ ನೋಡ್ತಿರೋದು. ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಆ್ಯಪಲ್ ಶೋರೂಮ್, ಇದು ಕೂಡ ಅಷ್ಟೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಆ್ಯಪಲ್ ಶೋರೂಮ್. ಅಷ್ಟು ಪೂರ್ತಿ ಆ್ಯಪಲ್ ಶೋರೂಮೇ. ಒಳಗಡೆಯಿಂದ ಹೋದರೆ ನಿಮಗೆ ಸಿಎಂ ಪಾರ್ಕ್ ಅಂತ ಇದೆ, ಅದ್ರದ್ದು ವ್ಯೂ. ನಾನು ಈ ಮಾಲ್ಗೆ ಹೋಗಿದ್ದೆ ಫ್ಲೋಟಿಂಗ್ ಮಾರ್ಕೆಟ್ಗೆ ಮತ್ತು ಇಲ್ಲಿ ವ್ಯೂ ನೋಡೋದಕ್ಕೆ. ಆ್ಯಪಲ್ ಶೋರೂಮಿಂದ ಈ ಥರ ಹೋದರೆ ಸಿಎಂ ಪಾರ್ಕ್ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡು ನೀವು ವ್ಯೂ ಎಂಜಾಯ್ ಮಾಡ್ಬೋದು. ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಮತ್ತು ಮಸ್ಕಿಟೋಸು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಇಲ್ಲಿ. ಗೊತ್ತಿಲ್ಲ ಹೆಂಗೆ ಮೇಂಟೈನ್ ಮಾಡಿದ್ದು ಅಂತ. ಯಾಕೆಂದರೆ ಥೈಲ್ಯಾಂಡಲ್ಲಿ ಮಸ್ಕಿಟೋಸ್ ಸ್ವಲ್ಪ ಜಾಸ್ತಿನೇ. ಸೊ ಫ್ರೆಂಡ್ಸ್, ಆ್ಯಪಲ್ ಶೋರೂಮಿಂದ ಹಿಂಗೆ ಒಳಗಡೆಯಿಂದ ಹೊರಗಡೆ ಮತ್ತೆ ಬಂದರೆ ವ್ಯೂ ಸೂಪರ್ಬ್ ಆಗಿದೆ. ಇಲ್ಲಿ ಐಕಾನ್ ಸಿಎಂ ಪಾರ್ಕ್ ಅಂತ ಇದೆ. ವ್ಯೂ ಸಕ್ಕತ್ತಾಗಿದೆ. ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ ಫೌಂಟೇನ್ದು. ಸೊ ಅದು ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ. ಇನ್ನು 15 ಮಿನಿಟ್ಸ್ ಅಷ್ಟೇ ಇರೋದು ನೋಡೋದು. ಇಲ್ಲಿಂದ ಆದರೆ ಇಲ್ಲಿಂದನೇ ನೋಡೋದು. ಇಲ್ಲಾಂದರೆ ಹೇಳಿದ್ನಲ್ಲ ಅವಾಗಲೇ ತುಂಬ ದಿನ ಇರ್ತೀವಿ, ನೋಡಿದ್ರೆ ಆಯಿತು ಅಂತ. ಬಟ್ ಸಕ್ಕತ್ತಾಗಿದೆ ಅಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಪಾರ್ಕ್ ಚೆನ್ನಾಗಿದೆ, ರಿಲ್ಯಾಕ್ಸ್ ಮಾಡೋಕ್ಕೆ. ವ್ಯೂ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ನೋಡ್ಬೋದು ನೀವು. ಸೊ ಎಲ್ಲ ಓಡಾಡಿಕೊಂಡು ಚೆನ್ನಾಗಿದೆ. ಒಂಥರ ನಮ್ಮ ಬೇಬಿಯವರು ಓಡಾಡ್ತಿದ್ದಾರೆ. ಇವಾಗ ಯಾಕೋ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾರೆ. ಏನಾಯಿತು? ವ್ಯೂ ನೋಡ್ತಿದ್ದೀರಲ್ವಾ ಹೆಂಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಗಾಳಿ ತಂಪಾಗಿ ಬೀಸ್ತಾ ಇತ್ತು. ಯಾಕೆಂದರೆ ಬ್ಯಾಂಕಾಕಲ್ಲಿ ಹ್ಯೂಮಿಡಿಟಿ ತುಂಬ ಆಯಿತು ಮತ್ತು ತುಂಬ ಸೆಕೆ ಇತ್ತು. ಅದ್ರ ಮಧ್ಯ ಎಸಿಲೇ ಜಾಸ್ತಿ ಓಡಾಡ್ತಿರ್ತೀವಿ. ಹೊರಗಡೆ ಬಂದಾಗ ತುಂಬ ಒಂಥರ ಸೆಕೆ ಥರ ಫೀಲ್ ಆಗುತ್ತೆ. ಬಟ್ ಇಲ್ಲ ಅಷ್ಟು ಅನಿಸ್ತಿರ್ಲಿಲ್ಲ. ಯಾಕೆಂದರೆ ಈವ್ನಿಂಗ್ ಆಗಿತ್ತು, ಗಾಳಿ ಬೀಸ್ತಾ ಇತ್ತು, ವ್ಯೂ ಚೆನ್ನಾಗಿತ್ತು. ನಾವು 3 ಜನ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ಶೋ ನೋಡೋದಕ್ಕೆ ಅಂತ ಹೋದ್ವಿ. ಮೇಲ್ಗಡೆಯಿಂದನೂ ನೋಡಿದ್ವಿ ಮತ್ತು ಕೆಳಗಡೆ ಹೋಗಿ ಕೂಡ 2 ನೋಡಿದ್ವಿ. ಸೊ 2 ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಬೋದು ನೀವು. ಆದಮೇಲೆ ಇನ್ನೊಂದು ರೌಂಡ್ ತಿನ್ಕೊಂಡು ಹೋಗೋಣ ಅಂತ ಕೆಳಗಡೆ ಬಂದ್ವಿ. ಯಾಕೆಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾವು. ಸೊ ಫಸ್ಟ್ ಇಲ್ಲಿ ಏನು ತಿಂದ್ವಿ ಅದೇ ನಾವು ಸ್ಟಾರ್ಟ್ ಮಾಡಿದ್ವಿ ತಿನ್ನೋದಕ್ಕೆ. ಸೊ ಮತ್ತೆ ಕೆಳಗಡೆ ಬಂದ್ವಿ. ಆಲ್ಮೋಸ್ಟು 9:45 ಏನೆಲ್ಲ ಕ್ಲೋಸಿಂಗ್ ಟೈಮ್ ಆಗ್ತಾ ಇತ್ತಲ್ಲಿ.
ನೋಡ್ಬೋದು ಇಲ್ಲಿ ಎಂಥ ಹುಳಗಳೆಲ್ಲ ತಿಂತಾರಪ್ಪ. ಅದು ಹೆಂಗೆ ತಿಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಶೂಟ್ ಮಾಡಿದೆ ನಾನು. ಅದಾದಮೇಲೆ ಕ್ರೊಕೊಡೈಲ್, ನಾನು ಅವಾಗಲೇ ಹೇಳ್ದಂಗೆ ಕ್ರೊಕೊಡೈಲ್ ಕೂಡ ಆಯಿತು. ಚಂದು ಜಿಯನ್ ಕ್ರೊಕೊಡೈಲ್ ತಿಂದ್ರು ಗೈಸ್. ಫುಲ್ ವ್ಲಾಗ್ ನೋಡಿ, ಫುಲ್ ವ್ಲಾಗ್. And I'm trying to stop. Goddamn feeling good. Yeah, what's up at 2 and off I go. Pretty afternoon, it's at best for looking at the skyline, looking back at mine. ನೈಟು ಇನ್ನೇನು ವಾಪಸ್ ಹೋಗ್ಬೇಕು ಶೋ ಎಲ್ಲ ನೋಡಿಕೊಂಡು. ನಾನೇನೊಂದು ಟಾಮಿಯಮ್ಮು ಪ್ರಾನ್ಸ್ ತೊಗೊಂಡಿದ್ದೀನಿ. ಇವರಿಬ್ರು ಅಪ್ಪ ಮಗ ನೋಡಿ. ಸ್ಪೈಸಿ ಕ್ರೊಕೊಡೈಲ್ ಅಂತೆ. ಕ್ರೊಕೊಡೈಲ್ ತಿಂತಿದ್ದಾರೆ, ಬೇಡ ಅಂದ್ರೆ ಕೇಳಿದೆ ಟ್ರೈ ಮಾಡ್ಬೇಕಂತ. ಬೇಡ ಜೀವ ನೋಡಿ, ಇಲ್ಲಿ ಇವರು ಟೇಸ್ಟ್ ಮಾಡಿ ಹೇಳ್ತಾರೆ. ಈಗ ನಾನಂತೂ ಯಾಟಿಕ್ಕಿಲ್ಲ. ಹೆಂಗಿದೆ? ಗುಡ್. ಯಾಟಿಕ್ಕಿಲ್ಲ, ನಾನು ಸ್ಕೇರ್ಡ್ ಅಂತೆ. ನಾನಂತೂ ಅದೆಲ್ಲ ತಿನ್ನಲ್ಲ, ಅವರಿಬ್ರು ತಿಂತಿದ್ದಾರೆ. ಸೊ ಇಲ್ಲಿ ಇನ್ಸೆಕ್ಟ್ಸ್ ಎಲ್ಲ ಇದೆ, ಮತ್ತು ಸ್ಕಾರ್ಪಿಯನ್ ಇದೆ, ಹುಳಗಳಿದೆ, ಅದೆಲ್ಲ ತಿನ್ನಿ. ಅದು ಒಂದು ಟ್ರೈ ಮಾಡೋಣ ಅಂತಿತ್ತು, ಬಟ್ ಎಲ್ಲ ಜಾಸ್ತಿ ಇದೆ. ಸುಮ್ಮನೆ ಟೇಸ್ಟ್ಗೆ ಸ್ವಲ್ಪ ಕೊಟ್ಟರೆ ಬೇಕಾದ್ರೆ ಕ್ರಿಕೆಟ್ ಟ್ರೈ ಮಾಡು. ಯಾರು ಚೀ ನೋಡಿ ಇಲ್ಲಿ ಇವರು. ಅದಕ್ಕೆ ಇಲ್ಲಿ ಕರ್ಕೊಂಬರ್ಬಾರ್ದು ಇವ್ರನ್ನ. ನನಗೆ ಈ ನನ್ನ ಮಗನ ನೋಡಿ ಕ್ರೊಕೊಡೈಲ್ ಹೆಂಗೆ ಚಪ್ಪರಿಸ್ಕೊಂಡು ತಿಂತಾರೆ. ಕ್ರೊಕೊಡೈಲ್ ತಿನ್ನಬೇಕು ಅಂತ ಅವನದೇ ಆಸೆ. ನನ್ನ ಕಂಪ್ನಿ ಕೊಡ್ತಾ ಇದ್ದೀನಿ. ಸೊ ಇದು ನೋಡ್ಬಿಟ್ಟು ಯಾರು ಏನೋ ನಿಧಾನಗೊಳಕ್ಕೆ ಹೋಗ್ಬೇಡಿ. ಸೊ ಸುಮ್ಮನೆ ಒಂದ್ಸರಿ ಟ್ರೈ ಮಾಡ್ತಿರೋದು ಅಷ್ಟೇ ಅಲ್ವಾ. ಸೊ ನಾವು ಬರೀ ಸೀ ಫುಡ್ಡು ಮತ್ತು ಚಿಕನ್ ಬಿಟ್ಟರೆ ಇನ್ನೇನೋ ಜಾಸ್ತಿ ತಿನ್ನಲ್ಲ. ಸೊ ಸುಮ್ಮನೆ ಇಲ್ಲಿ ಬಂದಿದ್ವಲ್ಲ, ಅಲ್ಲಿ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಟ್ರೈ ಮಾಡ್ತಿದ್ದಾರೆ. ಅದು ಬಿಟ್ಟು ಬೇರೆ ಏನೋ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲ ಈ ಥರ ಹೋದಾಗ ಏನಾದರೂ ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಕಾಣಿಸ್ದಾಗ ಒಂದ್ಸರಿ ಟ್ರೈ ಮಾಡಬೇಕು ಲೈಫಲ್ಲಿ ಅಂದ್ಬಿಟ್ಟು ಹಂಗೆ ಟ್ರೈ ಮಾಡ್ತಾರೆ ಅಷ್ಟೇ. ಅದರಲ್ಲೂ ಚೆಂದು ಸುಮ್ಮನೆ ಜಿಯನ್ ಅಂತ ಹೇಳ್ತಿರೋದು ಅವರು. ಜಿಯನ್ಗೆ ಏನೂ ಗೊತ್ತಾಗಲ್ಲ. ಅವ್ನು ನೋಡಿದಾಗ ಅದು ಬೇಕು ಇದು ಬೇಕು ಇದು ಬೇಕು ಎಲ್ಲ ತಿನ್ಬೇಕಂತಾನೆ. It's been a while since I ran into you on a street. I wonder if you moved. Hope everything is going amazing for you, and you're not feeling blue.